ಮಲ್ಲಿಗೆ ಹೂ ನೋಡಿ ಎಷ್ಟೊಂದು ಬಿಟ್ಟಿತ್ತು, ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಮಲ್ಲಿಗೆ ಹೂದು ಇದೊಂದು ವೆರೈಟಿ. ಇದಕ್ಕೆ ಮೈಸೂರು ಮಲ್ಲಿಗೆ ಅಂತ ಕರೀತಾರೆ. ಈ ವರ್ಷ ಸ್ವಲ್ಪ ಲೇಟಾಗಿ ಬಿಟ್ಟಿರೋದು, ಅದು ಒಂದೇ ಬ್ರಾಂಚ್ನಲ್ಲಿ. ರೇನ್ ಲಿಲ್ಲಿ ನೋಡಿ ಈಗೀಗ ಬಿಡಕ್ಕೆ ಶುರುವಾಗಿದೆ. ಪಾಟ್ ತುಂಬ ಮೊಗ್ಗುಗಳು, ಇದೆಲ್ಲ ನಾಳೆ ಅರಳುತ್ತೆ. ಇದೇ ಪಾಟ್ನಲ್ಲಿ ತಾನಾಗಿ ಒಂದು ಗಿಡ ಬೆಳ್ಕೊಂಡಿದೆ ನೋಡಿ. ಇದ್ರ ಹೆಸರು ಸೈಪ್ರಸ್ ವೈನ್ ಅಂತ. ಇದನ್ನ ಬೇರೆ ಪಾಟ್ಗೆ ಶಿಫ್ಟ್ ಮಾಡಿದ್ದೀನಿ. ಇದು ಮಾರನೇ ದಿನದ ವಿಡಿಯೋ ನೋಡಿ. ಎಷ್ಟು ತರ ಹೂಗಳು ಹರಡಿದೆ, ನಿಜವಾಗ್ಲೂ ದಿಲ್ ಖುಷಿಯಾಗಿದೆ. ವಾಟರ್ ಲಿಲಿ ಓಪನ್ ಆಗಕ್ಕೆ ಶುರು ಆಗಿದೆ. ಇದಂತೂ ಕಂಟಿನ್ಯೂಸ್ ಆಗಿ ಬಿಡ್ತಾ ಇದೆ. ರೇನ್ ಲಿಲಿ ಹೂ ಎಲ್ಲ ಅಳ್ಳಿದಾಯ್ತು. ನೋಡಕ್ಕೆ ಎಷ್ಟು ಚಂದ ಆಗುತ್ತಾ, 2 ಕಣ್ ಸಾಲದು. ಆ ದಿನ ಅಂತೂ ಇದ್ರದ್ದು ಎಷ್ಟು ಫೋಟೋ ವಿಡಿಯೋ ತಗೊಂಡು ನನಗೆ ಗೊತ್ತಿಲ್ಲ. ಆ ಸಮಯಕ್ಕೆ ಚಿಟ್ಟೆ ಒಂದು ಹಾರ್ಕೊಂಡ್ ಬಂತು. ನನಗಂತೂ ಕಾಣಿಸ್ತಾನೆ ಇರಲಿಲ್ಲ, ಹೇಗೋ ಕ್ಯಾಪ್ಚರ್ ಮಾಡಿದೆ. ಶಾರ್ಟ್ ವಿಡಿಯೋದಲ್ಲಿ ಹಾಕಿದೆ, ಸಖತ್ತಾಗಿ ಬಂದಿದೆ. ಇನ್ಸ್ಟಾಗ್ರಾಮ್ದಲ್ಲೂ ಸೇಮ್ ವಿಡಿಯೋ ಹಾಕಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮಾಸ್ಟೋಸ್, ಪರ್ಸ್ಲಿನ್ ಇದೆಲ್ಲ ಹೂಗಳು ಅರಳಿದ್ದು, ಜೊತೆಗೆ ವಿಡಿಯೋ ತಗೊಳ್ಳೋಕೆ ಸೂಪರ್ ಆಗಿತ್ತು. ವಾಟರ್ ಲಿಲಿನೂ ಅರಳಿದಾಯ್ತು. ಇದೇ ಥರ ಫೋಟೋ ವಿಡಿಯೋ ತಗೊಳ್ಳೋ ಬದಲು ಬೇರೆ ಬೇರೆ ಆ್ಯಂಗಲಿಂದ ತಗೊಂಡೆ, ತುಂಬ ಚೆನ್ನಾಗಿ ಬಂತು. ಎಲ್ಲ ಹೂಗಳು ಕರೆಕ್ಟಾಗಿ ಅರಳಬೇಕಂದ್ರೆ 10 ಗಂಟೆ ಆಗೋಗುತ್ತೆ, ತುಂಬ ಬಿಸಿಲು. ಅಪರೂಪಕ್ಕೆ ಈ ಬಣ್ಣದ ಹೂ ಒಂದು 5 ಕಡೆ ಬಿಟ್ಟಿತ್ತು. ಎಲ್ಲ ಕಟಿಂಗ್ಸ್ ತಗೊಂಡಿದ್ದೀನಿ. ವೈಟ್, ಪಿಂಕ್, ಯೆಲ್ಲೋ ಕಲರ್ ಜಾಸ್ತಿ ಬಿಡುತ್ತೆ, ಇದಂತೂ ತುಂಬ ಕಮ್ಮಿ. ಇದನ್ನೆಲ್ಲ ಒಂದೇ ಕಡೆ ಸೆಪ್ರೇಟಾಗಿ ನೆಟ್ಟಿರ್ತೀನಿ. ನಮ್ಮ ತಾರಸಿ ತೋಟದ ಎಂಟ್ರೆನ್ಸಲ್ಲಿ ಈ ಹೂಗಳು ಬಿಟ್ಟಿರೋದು. ಮಂಗಳೂರು ಸೌತೆಕಾಯಿ ನೋಡಿ, ತಾನೇ ಪಾಟಲ್ಲಿ ಬೆಳ್ಕೊಂಡಿದ್ದೆ. ಹಿಂದೆ ಇರುವಂಥ ಪಾಟ್ನಲ್ಲಿ ನೇತಾಡ್ತಾ ಇತ್ತು, ಈ ಪಾಟ್ನಲ್ಲಿ ಇಟ್ಟಿದ್ದಾಯ್ತು. ಪರ್ಪಲ್ ಕಲರ್ ಶಂಖ್ ಪುಷ್ಪಿ ಹೂ ಬಿಟ್ಟಿದೆ ನೋಡಿ. ಸಂಜೆ ಹೊತ್ತು ನಿತ್ಯ ಮಲ್ಲಿಗೆ ಮೊಗ್ಗುಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಳ್ಳೆ ಫೋಟೋ ವಿಡಿಯೋ ತಗೊಂಡೆ. ಸೂಪರ್ ಅಲ್ವಾ? ದಾಳಿಂಬೆ ಅಂತೂ ಸುಮಾರು ಬಿಟ್ಟಿದೆ, ಎಲ್ಲ ಹಣ್ಣಿಗೆ ಬಂದಿದೆ. ಒಂದು ಸ್ವಲ್ಪ ಕೊಳ್ತೋದಂಗಿತ್ತು, ಓಪನ್ ಆಗ್ತಾ ಇತ್ತು. ಇದನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಮಾತ್ರ ಈ ಥರ ಆಗಿರೋದು, ಒಳಗಡೆ ಹಣ್ಣು ಚೆನ್ನಾಗಿದೆ ನೋಡಿ, ಕಾಣಿಸ್ತಾ ಇದೆ. ಹಾರ್ವೆಸ್ಟ್ ಅಂತೂ ಸುಮಾರು ಮಾಡ್ತಾ ಇರ್ತೀನಿ, ವಿಡಿಯೋ ಹಾಕಕ್ಕೆ ಹೋಗಲ್ಲ ಅಷ್ಟೇ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.